ಮೂಲಭೂತ ಅವಶ್ಯಕತೆಗಳಲ್ಲಿ ಆಹಾರ ಬಹಳ ಪ್ರಮುಖವಾದದ್ದು. ಆಹಾರ ಮಾನವನ ಜೀವನದ ಒಂದು ಅದ್ಭುತ ಶಕ್ತಿ. ಅಂತಹ ಆಹಾರವನ್ನು ಉಳ್ಳವರು ತಮ್ಮ ಹೊಟ್ಟೆ ತುಂಬಿದ ನಂತರ ಉಳಿದ ಆಹಾರವನ್ನು ಬಿಸಾಡುವ ಸ್ಥಿತಿ ಬಹಳ ಶೋಚನೀಯ. ಆಡಂಬರದ ಮದುವೆಗಳು, ಹೋಟೆಲ್ಗಳು, ಹಾಸ್ಟೆಲ್ಗಳು, ದೇವಸ್ಥಾನದಲ್ಲಿ ವಿಗ್ರಹಗಳಿಗೆ ಮಾಡುವಂತಹ ಅಭಿಷೇಕಗಳು ಆಹಾರವನ್ನು ವ್ಯರ್ಥ ಮಾಡುವಂತಹ ಪ್ರಮುಖ ಪ್ರದೇಶಗಳಾಗಿವೆ. ಹಸಿವು ಮನುಷ್ಯನನ್ನು ದುಷ್ಟನನ್ನಾಗಿಯೂ ಛಲವಂತನನ್ನಾಗಿಯೂ ಮಾಡುತ್ತದೆ. ಶಂಕರಾಚಾರ್ಯರು ಹೇಳುವಂತೆ, ಹಸಿವನ್ನು ಒಂದು ರೋಗವೆಂದು ತಿಳಿದುಕೊಳ್ಳಿ. ರೋಗಕ್ಕೆ ಎಷ್ಟು ಪ್ರಮಾಣದ ಔಷಧಿಯನ್ನು ತೆಗೆದುಕೊಳ್ಳುತ್ತೀರೋ ಹಸಿವಿಗೆ ಅಷ್ಟೇ ಪ್ರಮಾಣದ ಆಹಾರವನ್ನು ತೆಗೆದುಕೊಳ್ಳಿ ಎನ್ನುತ್ತಾರೆ. ಅಂದರೆ ಒಲ್ಲದ ಒಡಲಿಗೆ ಬಲವಂತದಿಂದ ತುಂಬಿಸುವ ಊಟ ಕೂಡ ಆಹಾರದ ವ್ಯರ್ಥದಂತೆ. ಭಾರತ ಎಷ್ಟು ಶ್ರೀಮಂತರನ್ನು ಹೊಂದಿದೆಯೋ ಅದಕ್ಕಿಂತ ಹೆಚ್ಚಿನ ಬಡವರನ್ನು ಹೊಂದಿದೆ. ಭಾರತದಲ್ಲಿ ಒಂದು ಹೊತ್ತಿನ ಊಟಕ್ಕೆ ಪರಿತಪಿಸುವಂತಹ ಜನರಿದ್ದಾರೆ. ಅನ್ನ ಚೆಲ್ಲುವ ಬದಲು ಅಂತವರಿಗೆ ಆಸರೆಯಾದರೆ ಅವರ ಆರೈಕೆ ನಮ್ಮ ಮೇಲಿರುತ್ತದೆ. ಆಹಾರವನ್ನು ಚೆಲ್ಲುವ ಪರಿಸ್ಥಿತಿ ಬಂದಲ್ಲಿ ಚೆಲ್ಲಿದರೆ ಚೆಲ್ಲು ಮೆಲ್ಲುವ ಮುನ್ನ ಬಡವನ ತಟ್ಟೆಗೆ ಹೊಟ್ಟೆಗೆ ಸೇರಲಿ ಆ ಅನ್ನ. ಚೆಲ್ಲಿದರೆ ಚೆಲ್ಲು ಸ್ವಲ್ಪವನ್ನ ಪ್ರಾಣಿ ಪಕ್ಷಿಗಳು ತಿನ್ನಲಿ ಆ ಅನ್ನ. ಅನ್ನ ಕೊಟ್ಟ ಮಣ್ಣಿಗೆ ಅನ್ನ ಮಣ್ಣು ಮಾಡುವುದು ಬಿಡು. ಭಾರತಾಂಬೆಯ ಬಡವ ಬಲ್ಲಿದ ಕಣ್ಣೆತ್ತಿ ನೋಡು. ನೋಡುತ್ತಾ ನೋಡುತ್ತಾ ರೈತನ ಪಾಡು. ಅನ್ನವ ಚೆಲ್ಲಲು ಒಪ್ಪುವುದು ಹೇಗೆ ನಿನ್ನೆದೆಯ ಗೂಡು. ಒಬ್ಬ ರೈತ ಒಂದು ಅಕ್ಕಿ ಕಾಳನ್ನು ಬೆಳೆಯಲು ಸುಮಾರು 6 ತಿಂಗಳ ಕಾಲಾವಕಾಶ ಬೇಕು. ಅಂತಹ ರೈತನ ಪರಿಶ್ರಮವನ್ನು 6 ಸೆಕೆಂಡುಗಳಲ್ಲಿ ವ್ಯರ್ಥ ಮಾಡಿಬಿಡುತ್ತೇವೆ. ಇದು ಸರಿಯೇ? ಹಾಗಾಗಿ ತಿನ್ನುವ ಹಕ್ಕಿದೆ, ಚೆಲ್ಲುವ ಹಕ್ಕಿಲ್ಲ.